ಪುರಿಯ ಜಗನ್ನಾಥ ದೇವಸ್ಥಾನ ವಿಸ್ಮಯಗಳ ಆಗರ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ: 1. ಯಮಲೋಕಕ್ಕೆ ಬರುವ ಪಾಪಿ ಮಾನವರ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು. ಕಂಗೆಟ್ಟ ಯಮಧರ್ಮರಾಯನಿಗೆ ಮನುಷ್ಯರು ಪುರಿ ಜಗನ್ನಾಥನಲ್ಲಿಗೆ ಹೋಗಿ ತಮ್ಮ ಪಾಪ ಪರಿಹಾರ ಮಾಡಿಕೊಳ್ಳುವುದು ತಿಳಿಯಿತು. ಯಮ ಪುರಿಗೆ ಬಂದು ಜಗನ್ನಾಥನನ್ನು ಪ್ರಾರ್ಥಿಸಿದ. ಜಗನ್ನಾಥ ಪುರಿಯ 22 ಮೆಟ್ಟಿಲುಗಳಲ್ಲಿ 3ನೆಯ ಮೆಟ್ಟಿಲು ಯಮನ ಸ್ಥಳ ಎಂದು ಆಶೀರ್ವದಿಸಿ, ಯಾವ ಭಕ್ತರು 3ನೆಯ ಮೆಟ್ಟಿಲನ್ನು ಮೆಟ್ಟುತ್ತಾರೋ ಅವರ ಪಾಪಕರ್ಮಗಳು ಪರಿಹಾರ ಆಗಿದ್ದರೂ ಕೂಡ ಅವರು ಯಮಲೋಕವನ್ನು ಒಮ್ಮೆ ನೋಡುತ್ತಾರೆ ಎಂದು ಹೇಳಿದ. ಈಗಲೂ ಪುರಿಗೆ ಹೋಗುವ ಭಕ್ತರು 3ನೆಯ ಮೆಟ್ಟಿಲನ್ನು ಮೆಟ್ಟುವುದಿಲ್ಲ. 2. ಶ್ರೀಕೃಷ್ಣನ ಭೂಲೋಕದ ನಿರ್ಗಮನದ ನಂತರ ಅವನ ದೇಹವು 5 ಅಂಶಗಳೊಂದಿಗೆ ವಿಲೀನಗೊಂಡಿತು ಎಂದು ನಂಬಲಾಗಿದೆ. ಆದರೆ ಅವನ ಹೃದಯವು ಹಾಗೆಯೇ ಉಳಿಯಿತು. ಈ ಹೃದಯವನ್ನು ಜಗನ್ನಾಥನ ಮರದ ವಿಗ್ರಹದೊಳಗೆ ಇರಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಪ್ರತಿ 12 ವರ್ಷಗಳಿಗೊಮ್ಮೆ ವಿಗ್ರಹವನ್ನು ಬದಲಾಯಿಸಲಾಗುತ್ತದೆಯಾದರೂ ಒಳಗಿನ ನಿಗೂಢ ಜೀವಂತ ಅಂಶವನ್ನು ಎಂದಿಗೂ ಬದಲಾಯಿಸಲಾಗುವುದಿಲ್ಲ ಮತ್ತು ಅದು ಬಡಿಯುತ್ತಲೇ ಇರುತ್ತದೆ ಎಂದು ಜನರು ನಂಬುತ್ತಾರೆ. 3. ಪುರಿಯ ಜಗನ್ನಾಥ ದೇವಸ್ಥಾನದ ಹೊರಗೆ ನಿಂತರೆ ಸಮುದ್ರದ ಅಬ್ಬರ ಬಹಳ ಜೋರಾಗಿ ಕೇಳಿಸುತ್ತದೆ. ಆದರೆ ದೇವಸ್ಥಾನದ ಒಳಗೆ ಹೋದ ಕೂಡಲೇ ಸಮುದ್ರದ ಅಬ್ಬರ ಕೇಳುವುದಿಲ್ಲ. ಭಕ್ತರು ಇದನ್ನು ವಿಸ್ಮಯ ಎಂದು ಭಾವಿಸುತ್ತಾರೆ. 4. ಪುರಿಯ ಜಗನ್ನಾಥ ದೇವಾಲಯದ ಧ್ವಜವು ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಇದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧ. ದೇವಾಲಯದ ಧ್ವಜವನ್ನು ಒಂದು ದಿನ ಬದಲಾಯಿಸದಿದ್ದರೂ ಕೂಡ ದೇವಸ್ಥಾನವು 18 ವರ್ಷಗಳ ಕಾಲ ಮುಚ್ಚಲ್ಪಡುತ್ತದೆ ಎಂಬ ನಂಬಿಕೆಯೂ ಇದೆ. ಧ್ವಜವು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ಭಕ್ತರು ಹೇಳುತ್ತಾರೆ. ಆದ್ದರಿಂದ ಪಾವಿತ್ರ್ಯವನ್ನು ಕಾಪಾಡಲು ಅದನ್ನು ಪ್ರತಿದಿನ ಬದಲಾಯಿಸಲಾಗುತ್ತದೆ. 5. ಪುರಿ ಜಗನ್ನಾಥ ದೇವಾಲಯದ ಅಡುಗೆ ಮನೆಯು ವಿಶ್ವದಲ್ಲೇ ಅತಿ ದೊಡ್ಡ ಅಡುಗೆ ಮನೆಯಲ್ಲಿ ಒಂದಾಗಿದೆ. ಆಹಾರವನ್ನು ಒಂದರ ಮೇಲೊಂದು ಜೋಡಿಸಿದ 7 ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಲಾಗುತ್ತದೆ. ವಿಚಿತ್ರವೆಂದರೆ ಮೇಲಿನ ಮಡಿಕೆ ಮೊದಲು ಬೇಯುತ್ತದೆ ಮತ್ತು ಕೆಳಗಿನ ಮಡಿಕೆ ಕೊನೆಯದಾಗಿ ಬೇಯುತ್ತದೆ. ಇದು ಪ್ರತಿದಿನ ಸಂಭವಿಸುತ್ತದೆ ಮತ್ತು ಕಾರಣವು ನಿಗೂಢವಾಗಿಯೇ ಉಳಿದಿದೆ. 6. ಪುರಿ ಜಗನ್ನಾಥ ದೇವಾಲಯದ ಸುದರ್ಶನ ಚಕ್ರವು ಒಂದು ಅದ್ಭುತ. ನೀವು ದೇವಾಲಯದ ಸುತ್ತಲೂ ಎಲ್ಲೇ ನಿಂತರೂ ಅದು ನಿಮ್ಮ ಎದುರು ಇರುವಂತೆ ಕಾಣುತ್ತದೆ. ದೇವಾಲಯದ ಬೃಹತ್ ಎತ್ತರದ ಹೊರತಾಗಿಯೂ ಅದರ ನೆರಳು ನೆಲದ ಮೇಲೆ ಬೀಳುವುದಿಲ್ಲ. 7. ಪುರಿ ಜಗನ್ನಾಥ ದೇವಾಲಯದ ರಥಗಳನ್ನು ಎಳೆಯಲು ಬಳಸುವ ಹಗ್ಗಗಳಿಗೂ ಸಹ ಹೆಸರಿದೆ. ಭಗವಾನ್ ಜಗನ್ನಾಥನ 16 ಚಕ್ರಗಳ ರಥವನ್ನು ನಂದಿಘೋಷ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಹಗ್ಗವನ್ನು ಶಂಖಚೂಡ ನಾಡಿ ಎಂದು ಕರೆಯಲಾಗುತ್ತದೆ. ಬಲಭದ್ರನ 14 ಚಕ್ರಗಳ ರಥವು ತಾಳಧ್ವಜ, ಬಸುಕಿ ಎಂಬ ಹಗ್ಗವನ್ನು ಹೊಂದಿದೆ. ಸುಭದ್ರೆಯ 12 ಚಕ್ರಗಳ ರಥವು ದರ್ಪದಲನ ಮತ್ತು ಅದರ ಹಗ್ಗವು ಸ್ವರ್ಣಚೂಡ ನಾಡಿ. ಈ ಹಗ್ಗಗಳನ್ನು ಮುಟ್ಟುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ.
ಪುರಿಯ ಜಗನ್ನಾಥ ದೇವಾಲಯದ ಪ್ರತಿಯೊಂದು ದೇವರು ವಿಭಿನ್ನ ರಥದಲ್ಲಿ ಸವಾರಿ ಮಾಡುತ್ತಾರೆ ಮತ್ತು ಪ್ರತಿಯೊಂದು ರಥವು ವಿಶಿಷ್ಟವಾಗಿ ರಚನೆಯಾಗಿದೆ. ಭಗವಾನ್ ಜಗನ್ನಾಥನ ರಥ 45 ಅಡಿ ಎತ್ತರ, 16 ಚಕ್ರಗಳು. ಬಲಭದ್ರನ ರಥ 43 ಅಡಿ ಎತ್ತರ, 14 ಚಕ್ರಗಳು. ಸುಭದ್ರೆಯ ರಥ 42 ಅಡಿ ಎತ್ತರ, 12 ಚಕ್ರಗಳು. ಎಲ್ಲ ರಥಗಳನ್ನು ಪವಿತ್ರ ಮರವನ್ನು ಬಳಸಿ ನಿರ್ಮಿಸಲಾಗುತ್ತದೆ ಮತ್ತು ಪ್ರತಿ ವರ್ಷ ಹೊಸ ರಥವನ್ನು ನಿರ್ಮಿಸಲಾಗುತ್ತದೆ. 9. ಪುರಿಯ ಜಗನ್ನಾಥ ದೇವರ ವಿಗ್ರಹವನ್ನು ಬೇವಿನ ಮರದಿಂದ ತಯಾರಿಸಲಾಗಿದ್ದು, ಪ್ರತಿ 12 ವರ್ಷಗಳಿಗೊಮ್ಮೆ ನವಕಳೇವರ್ ಎಂಬ ಆಚರಣೆಯ ಮೂಲಕ ಬದಲಾಯಿಸಲಾಗುತ್ತದೆ. ಆದಾಗ್ಯೂ ಶ್ರೀಕೃಷ್ಣನ ಹೃದಯ ಎಂದು ನಂಬಲಾದ ಮೂರ್ತಿಯ ಒಳಗಿನ ಭಾಗವನ್ನು ಎಂದಿಗೂ ಬದಲಾಯಿಸಲಾಗುವುದಿಲ್ಲ. ಹೊಸ ಮೂರ್ತಿಯ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ಇಡೀ ದೇವಸ್ಥಾನದ ವಿದ್ಯುತ್ತನ್ನು ಆಫ್ ಮಾಡಲಾಗುತ್ತದೆ. ಪುರೋಹಿತರು ಕಣ್ಣು ಮುಚ್ಚಿ ಕೈಗಳಿಗೆ ಬಟ್ಟೆ ಸುತ್ತಿಕೊಂಡು ವಿಗ್ರಹವನ್ನು ಬದಲಾಯಿಸುತ್ತಾರೆ. ಆದ್ದರಿಂದ ಅವರು ಪವಿತ್ರ ಮೂರ್ತಿಯ ಒಳಭಾಗವನ್ನು ನೇರವಾಗಿ ನೋಡುವುದಿಲ್ಲ ಅಥವಾ ಮುಟ್ಟುವುದಿಲ್ಲ. ಮೂರ್ತಿಯ ಒಳಭಾಗವನ್ನು ನೋಡುವ ಯಾರಾದರೂ ತಕ್ಷಣದ ಮರಣವನ್ನು ಎದುರಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇವಿಷ್ಟು ಪುರಿಯ ಜಗನ್ನಾಥ ದೇವಸ್ಥಾನದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.